ಮಾರ್ನಿಂಗ್ 6:57 7:57 ಮೋಸ್ಟ್ಲಿ. ಎಲ್ಲ ರೆಡಿಯಾಗಿದ್ದೀನಿ, ಸ್ಮಾರ್ಟ್ ವಾಚ್ ಎಲ್ಲ ಹಾಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಎಲ್ಲ ಹಾಕ್ಕೊಂಡಿದ್ದಾರೆ. ನಾನು ಚಪ್ಪಲಿ ಹಾಕ್ಕೊಂಡೆ ಬರ್ಕೊಬಿಟ್ಟಿದ್ದೀನಿ ವ್ಲಾಗ್ ಮಾಡೋಕ್ಕೋಗಿ. ನಾವು ನಮ್ಮಮ್ಮ ಅವರು ಎದ್ದಿದ್ದೆ ಎಷ್ಟು 6 ಗಂಟೆ ಅನಿಸುತ್ತೆ ನೋಡಿ. 3 ಜನ ಫಸ್ಟ್ ಒಯ್ದಿದ್ರೆ ನಮ್ಮ ಎತ್ತಾಕಿ ನೋಡ್ಬೋದು. ನಾನು ಮತ್ತು ನಮ್ಮಮ್ಮ ಈಗ ಒಳಗಿದ್ದೀವಿ. ಕ್ಲೋಸ್ ಮಾಡೋರು ಇವಾಗ ಹೋಗ್ತಾಯಿದ್ದೀವಿ ನಾವು. ನಮ್ಮಮ್ಮ ಕೇಳಿಕೆ ನೀವು ನೋಡ್ಬೋದು. ಕರ್ನಾಟಕ ಸ್ಟೇಟ್ಗೂ ಆಂಧ್ರ ಸ್ಟೇಟ್ಗೂ ಎಷ್ಟೋ ಡಿಫ್ರೆನ್ಸ್ ಇದೆ. ಈಗ ಮಂತ್ರಾಲಯಕ್ಕೆ ವೆಲ್ಕಮ್. ಆಂಧ್ರ ಸ್ಟೇಟಲ್ಲಿ ಎಷ್ಟು ಅದೇ ಆಂಧ್ರದಲ್ಲಿ ಬಂದರೆ ಮುಂಜಾನೆ ಬಿಸಿಲು 12 ಗಂಟೆ ಈಗ ನಮ್ಮಮ್ಮ ಅವರು ನಾನು ಮಂತ್ರಾಲಯಕ್ಕೆ ನೀವು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆರಾಧನಾ ಮಹೋತ್ಸವಕ್ಕೆ ಅರೇಂಜ್ ಮಾಡಿರೋದಿರಲ್ಲ ಎಲ್ಲ ನೋಡ್ಬೋದು ಹೆಂಗೆ ಮಾಡಿದ್ದಾರೆ ಆರಾಧನಾ ಮಹೋತ್ಸವಕ್ಕೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಆಯ್ತಿದ್ದಂಗೆ ಯಾವುದೋ ದೇವ್ರು ಸಿಕ್ತು, ಮಂಚಲಮ್ಮ ಸನ್ನಿಧಿ ಅಂತ. ಈಗ ಅದನ್ನ ನೋಡಿದ್ರಿ ಅನ್ಸುತ್ತೆ, ಆದರೆ ಜಾಸ್ತಿ ಕಾಣಲಿಲ್ಲ ಅನ್ಸುತ್ತೆ. ನಮಗೆ ಲೈಟ್ ಹಾಕಿರ್ಲಿಲ್ಲ ಅದಕ್ಕೆ. ಈಗ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಅಲ್ಲೆಲ್ಲ 7 ಗಂಟೆ ಆದರೂ ಹೆಂಗಿದೆ ಅಂತ. ಮೋಡ ಇದೆ ಆದರೆ ಚಳಿ ಅನ್ಸಲ್ಲ, ಸೆಕೆ ಅನ್ಸದೆ. ಇದು ಅಂತ ನಮಗೂ ಗೊತ್ತಾಗ್ತಾಯಿಲ್ಲ. ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಈಗ. ದೇವಸ್ಥಾನದೊಳಗಡೆ ದೇವರು ನೋಡ್ಬೋದು ಎಷ್ಟು ದೊಡ್ಡ ಹುಂಡಿ ಇದೆ ಅಂತ. ಇದು ಸೇಮ್ ಸುಬ್ರಹ್ಮಣ್ಯ ಆ ಥರ ಇದೆ, ಆದರೆ ಸ್ವಲ್ಪ ಚೇಂಜಸ್ ಇದೆ. ಅಲ್ಲಿ ನೋಡ್ಬೋದು ವರ್ಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ತಗೋಸ್ಕೊಂಡ್ರೆ ಸಿಗಲ್ಲ ಏನು, ಅದಕ್ಕೆ ನಮ್ಮಮ್ಮನ ಹತ್ರನೇ ಎದ್ಬಿಡ್ತೀರಿ. ಬಟ್ಟೆ ಬಿಡಿಸ್ಬೇಕು ಇಲ್ಲಿ ಬಂದಾದ್ಮೇಲೆ ಹೊರಗಡೆ. ಈಗ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದೀವಿ. ಫಸ್ಟ್ ಈಗ ಹೋಗ್ತಾ ಇದ್ದೀವಿ ಲೈನಲ್ಲಿ. ಈಗ ಮಂತ್ರಾಕ್ಷಿ ಕೇಳಿಸ್ಕೊಳ್ಳೋಕ್ಕೆ ಕ್ಯೂ ನಿಂತಿದ್ದೀವಿ. ತೋರಿಸಿ ನೋಡ್ಬೋದು.
ಸೈಡಲ್ಲಿ ಕೊಡ್ತಾ ಇರ್ಬೋದು ನೋಡಿ. ನೋಡ್ಬೋದು ಇದಿತ್ತು ಅಂತ ಅಲ್ಲಿ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ ಈಗ ನಾವು. ಚಪ್ಪಲಿ ಹಾಕೊಂಡಿಲ್ಲ ಈಗ ಆದ್ಮೇಲೆ ನಡೀರತ್ತೆ ಸ್ಲಿಪ್ಪರ್ ಹೋಗ್ತಾ ನಂಗಂತೂ ಸುಸ್ತಾಗ ಇದೇನಂತ ಕಾಮೆಂಟ್ ಮಾಡಿ. ಫೋನ್ ಕಡೆ ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಊಟ ಆದ್ಮೇಲೆ ಅದೇನೋ ಪಂಚಮುಖಿಗೆ ಹೋಗ್ತಾ ಇದ್ದೀವಿ. 5 ದೇವಸ್ಥಾನಕ್ಕೆ. ಅದಾದಮೇಲೆ ಇಲ್ಲಿ ಶಾಪಿಂಗು, ಮತ್ತೆ ಅಲ್ಲಿ ಪ್ರಸಾದ ಕೊಡ್ತಾರೆ ಮಧ್ಯಾಹ್ನಕ್ಕೆ. ಆಮೇಲೆ ಆದಮೇಲೆ ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಡೈರೆಕ್ಟ್ ಟ್ರೈನ್ ಹತ್ಬಿಟ್ಟು ಊರಿಗೆ ಹೋಗೋದೆ. ಕ್ಯಾಮ್ರಾ ನೋಡ್ಬೇಕು ಮಾತಾಡು ಆಫ್ ಮಾಡಿರುತ್ತೆ ಇದು. ಆಮೇಲೆ ಅಲ್ಲಿ ತುಂಗಾ ನದಿ ತೀರೈತೆ. ಅಲ್ಲಿ ತುಂಗಾ ನದಿ ತೀರೈತೆ. ಯಾವತ್ತು ಬ್ಲಾಗರ್ಗಳು ಕ್ಯಾಮ್ರಾ ನೋಡ್ಬೇಕು, ಆಗ ಜನಗಳಿಗೆ ಅದೇ ತುಂಗ ಅಲ್ಲಿ ಒಂದು ಹೇಳಿದ್ದು ತಗೊಂಡು ಚಟ್ನಿ ಕೊಡ್ತಾರೆ. ಚಟ್ನಿ ಬೇಕಾ? ಅಲ್ಲಿ ತುಂಗಾ ನದಿ ತೀರ ಐತೆ ಅಂತ ತಿಳಿಸ್ತು. ಮಾತಾಡು. ಅಲ್ಲಿ ತುಂಗಾ ನದಿ ತೀರ ಇದೆ. ತಡಿ ತುಂಗಾ ನದಿ. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋ ಡ್ರೈವರ್ ಕೈಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ನೋಡ್ಬೋದು, ಕಾಣಿಸ್ತಾರ ಅನಿಸುತ್ತೆ. ಇಲ್ಲೆಲ್ಲ ಎಷ್ಟು ಆಟೋಗಳಿವೆ. ನೋಡ್ಬೋದು ಹೆಂಗೆ ಈಗ ಹೊರಡ್ತಾ ಇದ್ದೀವಿ ನಾವು. ಬಾದಾಮಿ ಹಾಲು ಕುಡ್ದು ಈಗ ಸದ್ಯ ಹೊಟ್ಟೆ ತಣ್ಣಗಾಯ್ತು. ಈಗ ನಾವು ಏಕಶಿಲಾ ಆಂಜನೇಯಕ್ಕೆ ಬಂದಿದ್ದೀವಿ. ಹೆಂಗಿದೆ ತೋರಿಸ್ತೀನಿ ಬನ್ನಿ. ತೋರ್ಸೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟೊಂದು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಎಲ್ಲ. ಈಗ ಹಿಂದ್ಗಡೆ ಹೋಗ್ತಾ ಇದ್ದೀವಿ. ಸಿಗರೇಟ್ ಡೋರ್ ಇದೆ. ಹೆಂಗೆ ನಿಲ್ಸೋಕ್ಕೆ ತಗೊಂಡಿದ್ದಾರೆ ನೋಡಿ ಸಪೋರ್ಟು. ಗಾರ್ಡನ್ ಇದೆ ಹಿಂದ್ಗಡೆ. ಎಷ್ಟು ದೊಡ್ಡದು ಏಕಶಿಲಾ ಆಂಜನೇಯ ಅಂದರೆ ಅಷ್ಟು ದೊಡ್ಡದಿಲ್ಲ. ಮೋಸ್ಟ್ಲಿ ಸುಮಾರು ಒದ್ದೆ ಕಲ್ಲಲ್ಲಿ ಕೆತ್ತಿರೋದಂತೆ ಇದು. ಪೂರ್ತಿ ಎಷ್ಟು ಶ್ರಮದಿಂದ ಮಾಡಿರಬೇಕು ನೋಡು. ಯಪ್ಪ ತುಂಬಕ್ಕೆ ಆಗ್ತಾಯಿಲ್ಲ ನನಗೆ ಈ ಥರ ಮಾಡಿರೋದು. ಇಷ್ಟು ದೊಡ್ಡದು ಮಾಡಿದರೆ ನೋಡಿ. ಈಗ ಆಟೋ ಡ್ರೈವರ್ ಹತ್ರ ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದರ ಹೆಸರು ಏನು ಹೇಳಿ? ಏಕಶಿಲಾ ಆಂಜನೇಯ. ಇದರ ಹೆಸರು ಏಕಶಿಲಾ ಆಂಜನೇಯ ಅಂತ. ಎಷ್ಟು ಪುಣ್ಯವಂತರು ಕಲ್ಲ ಕೆತ್ತಿರೋರು ಅಂತ ಹೇಳಬಹುದು. ಮಾತಾಡೋ, ಹೇಳೋ ಎಲ್ಲಿಗೆ ಬಂದಿದ್ದೀವಿ ಅಂತ. ಪಂಚಮುಖಿ ಅಂತ ಅದೇನು ವಿಡಿಯೋ ಮಾಡಿಬಿಡಿ. ಅದೇ
ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ಈಗ. ಏನು ಗೊತ್ತಿಲ್ಲ ಬಂದ ತಕ್ಷಣ ನೋಡ್ಬೋದು. ಮುಂದೆ ದೇವಸ್ಥಾನ ಇದೆ. ಈಗ ಅಲ್ಲಿಗೆ ಹೋಗ್ತಾ ಇರೋದು. ಚಪ್ಪಲಿ ಎಲ್ಲಿ ಬಿಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲ ಒಂಥರ ಇದೆ. ಮಮ್ಮವರು ಅಲ್ಲಿ ಹೋಗ್ತಾ ಇದ್ದಾರೆ. ಹೊಳಿಕೆ ಹೋಗ್ತಾ ಇದೀವಿ. ದೊಡ್ಡ ಮೆಟ್ಲೆ ಇದೆ ಇಲ್ಲಿ. ನಾವಂತೂ ಸುಸ್ತಾಗಿ ಬಿಡ್ತು ಕೂತ್ಕೊಂಡು ಏನೇನೋ ಇದೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಒಳಕ್ಕೆ ಹೋಗ್ತಾ ಇದ್ದೀವಿ. ಹಾಂ ನೋಡ್ಬೋದು ಹೆಂಗೆ ಇದೆ ಪಂಚಮುಖಿ ದೇವಸ್ಥಾನ ಅಂತ. ಆಂಜನೇಯಂದೇನು ಅನಿಸುತ್ತೆ. ಆಂಜನೇಯನ ಪಾದ ಸಾಹಸ ಮಾಡ್ತಾ ಇದ್ದೀನಿ ನಾನು. ನೋಡ್ಬೋದು ಆಗಿದ್ದೀವಿ. ಅಲ್ಲಿ ಫೋಟೋ ಮತ್ತು ವಿಡಿಯೋ ಅಲೌಡ್ ಇಲ್ಲ, ಅದಕ್ಕೆ ತೆಗಿಲ್ಲ, ಸಾರಿ. ನಮ್ಮಮ್ಮ ಫೋಟೋ ಕಟ್ಟಿದ್ರೆ ಹೋಗ್ತಾ ಇಲ್ಲ. ಅಲ್ಲಿ ನೋಡ್ಬೋದು ನಮ್ಮಮ್ಮ ಜೊತೆ ನಾನು ಹೆಂಗತ್ತಿದ್ದೀನಿ ಅಂತ. ಯಪ್ಪ ಹತ್ತಕ್ಕೆ ಆಗಲ್ಲ. ವಾಪಸ್ ಬರ್ಬೇಕಾರಿ ಹತ್ತೋಣ. ಈಗ ಮುಂದೆ ಈಗ ಒಳಕ್ಕೆ ಹೋಗ್ತಿದ್ವಿ. ಕಿತ್ಕೊಳುತ್ತಾ ಕೋತಿಗಳು ಕಿತ್ಕೊಳುತ್ತಂತೆ. ಮಾತಾಡಲ್ಲ ನಾಯಿ. ನೋಡಿ ಆರೆಂಜ್ ಫ್ಲೇವರ್ ಇದು. ಸ್ವಾಮಿಗೆ ಕವಚ ಅಲಂಕಾರ ಮಾಡಿರುತ್ತಾರೆ. ಮಧ್ಯದಲ್ಲಿ ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವ, ವರಾಹ ಇವರೇ ಪಂಚಮುಖಿ ಪ್ರಾಣದೇವರು. ಸ್ವಯಂ ಅವರಿದೆ. ಈಗ ಗೋಶಾಲೆಗೆ ಬಂದಿದ್ದೀವಿ. ಅಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಬರೋ ನದಿ ನೋಡಿ. ಮೊಸಳೆ ಇದೆಯಂತೆ, ಆದರೂ ಹೆಂಗಸರು ಭಯನೇ ಇಲ್ಲ ಹೆಂಗ್ಕೊತಿದ್ದಾರೆ. ಫೋರ್ಸಾಗೆ ಹೋಗ್ತಾಯಿದ್ವಿ ಅಂತ ನೋಡ್ಬೋದು. ಅಲ್ಲೆಲ್ಲ ಯಪ್ಪ ಸಕ್ಕತ್ ಬೋರ್ಸು. ಇದು ನೋಡ್ಬೋದು ಇಲ್ಲಿ ಏನೇನೋ ಹಾಕಿದರೆ. ಹೋಮಕ್ಕೆ ಎಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಬೋದು. ಇಲ್ಲಿ ನೋಡಿ ಹೆಂಗೆ ಇದು ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು ಹೋಮಕ್ಕೆ ಇಲ್ಲೆಲ್ಲ ತಯಾರಿ ಇಲ್ಲೆಲ್ಲ ನೋಡ್ಬೋದು. ಈಗ ಒಳಗೊಂಥರ ಆಗ್ಬಿಟ್ಟೈತೆ. ಹತ್ತುತ್ತಾ ಇದ್ದೀವಿ. ಅದ್ಯಾ ದೇವರು ಗೊತ್ತಿಲ್ಲ. ಈಗ ಹೊರಡ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಅವರ ಅಲ್ಲೇ ಸ್ಟಾಪ್ ಆಗಿದ್ದಾರೆ. ಓ, ಕಲ್ಲಿಂದ ಕೆತ್ತಿಯ ಮೇಲೆ ಈ ಥರ ಮಾಡಿರೋದು. ನಾಯಿ ಇದೆ ಯಾವ. ಓ ನೋಡ್ಬೋದು. ಒಳಕ್ಕೆ ಹೊರಡ್ತಾ ಇದ್ದೀವಿ. ಈಗ ನಾವು ಸಖತ್ ಸುಡ್ತಿದೆ.
ನೋಡ್ಬೋದು ದೇವ್ರನ್ನ. ಗೌಶಾಲೆ ಆಯಿತು. ಈಗ ಅದು ಬೇರೆ ಇದು ಬಂದಿದ್ವಿ. ಸಖತ್ ಬಿಸಿಲಿದೆ. ಒಳಗಡೆ ಎಂಟ್ರ್ ಆಯ್ತಿದ್ದೀವಿ. ನೋಡ್ಬೋದು ಏನೇನೋ ಮಾಡಿದರೆ. ಈಗ ನಾನು ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಮತ್ತೆ ಕಿತ್ಕೋತು. ಐಸ್ ಕ್ರೀಮ್ ಕೊಟ್ಬಿಟ್ರು, ನಾನು ಮಜ್ಜಿಗೆ ತೊಗೊಂಡೆ ಕೊಳ್ಳ. ಹೋಗಿ ಎಲ್ಲ ಇದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯ್ತು. ಈಗ ಸಖತ್ ಬಿಸಿಲು, ಸುಸ್ತಾಗ್ಬಿಟ್ಟಿದೆ. ಊಟ ಮಾಡೋಕ್ಕೆ ಹೋಗಿ ಆಮೇಲೆ ಶಾಪಿಂಗ್ ಮಾಡಿ ಮತ್ತೆ ದರ್ಶನ ಮಾಡಿ ಮತ್ತೆ ರೂಮ್ಗೆ ಹೋಗಿ ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಸಾಕಾಗೋಯ್ತದೆ ನಮಗೆ. ಕೈಯಲ್ಲಿ ಇಟ್ಕೊಳ್ಳೋ ಖುಷಿ ಆಗ್ತದೆ ನಂಗೆ, ಹಂಗೆ ಆಗ್ತದೆ. ನೋಡ್ಬೋದು ಪಾಪ ನಮ್ಮಮ್ಮ ನಾಮನು ಇಳಿಸ್ಕೊಂಡು ಹೆಂಗೆ ಬರ್ತಾಯಿದೆ ಅಂತ. ನೋಡ್ಬೋದು ಈಗ ಊಟ ಮಾಡ್ತಾಯಿದ್ದೀನಿ ನಾನು. ಇಲ್ಲೆಲ್ಲ ಊಟ ಮಾಡ್ತಾಯಿದ್ದಾರೆ ನಮ್ಮ ಸಂಜೆಗನ್ನು. ಬಿಸಿ ಬಿಸಿ ಎರಡು ಸತಿ ದರ್ಶನ ಮಾಡಿದೆ ನಾವು. ಸದ್ಯ ಎಲ್ಲ ಊಟಕ್ಕೆ ಹೋಗೋದ್ರಿಂದ ಬೇಗ ಬೇಗ ಆಯಿತು. ಇನ್ನು 5 ನಿಮಿಷ ಬಾಕ್ಲಾಕ್ಬಿಟ್ಟರು ಎಲ್ಲ ನೋಡ್ಬೋದು. ಈಗ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ಶಾಪಿಂಗ್ ಮಾಡಿಬಿಟ್ಟು ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ ತೊಗೊಂಡು ಆಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಟ್ರೈನ್ಗೆ ಹೋಗ್ಬಿಟ್ಟು ಹತ್ಕೊಂಡು ಹೋಗೋದೇ ಮೇಲೆ ಅಷ್ಟೇ. ನೋಡ್ಬೋದು ನಮ್ಮ ಅಕ್ಕ ಏನು ಹಾಕ್ಸ್ಕೊತಾ ಇದ್ದಾಳೆ ಅಂತ. ಹೋಗುತ್ತೆ ಆದರೂ ಹಾಕ್ಸ್ಕೊತಾ ಇದ್ದಾಳೆ. ಅವರಮ್ಮ ಕಷ್ಟಪಟ್ಟು ಹಾಕ್ಸ್ಕೊತಾ ಇದ್ದಾರೆ. ಸಾಕು ಸಾಕು, ನಮ್ಮಮ್ಮನೂ ಸಾಕು ಸಾಕು ಅಷ್ಟೇ. ನಮ್ಮಮ್ಮನೂ ಹಾಕ್ಸ್ಕೊತಾ ಇದ್ದಾರೆ. ಅಯ್ಯೋ ದೇವ್ರೇ, ನಮ್ಮಮ್ಮನೂ ಹಾಕ್ಸ್ಕೊತಾ ಇದ್ದಾರೆ. ಮತ್ತು ಹುಡುಗರ್ದು ನಾನು ಹಾಕ್ಸ್ಕೊತೀನಿ. ನಾನು ಹಾಕ್ಸ್ಕೊತೀನಿ. ನೋಡ್ಬೋದು ನಮ್ಮಮ್ಮ ಹೆಂಗೆ ಹಾಕ್ಸ್ಕೊಂಡು ಅಂತ. ಫೋನ್ಗೆ ಹೀಟ್ ಬಂದ್ಬಿಟ್ಟೈತೆ. ಹಿಂದಿ ಹಾಕ್ಸ್ಕೊಂಡಿದ್ದಾರೆ. ನೋಡ್ಬೋದು ಹೆಂಗೆ ಹಾಕ್ಸ್ಕೊಂಡಿದ್ದಾರೆ, ಡಿಟ್ಟು ನೋಡ್ಬೋದು ಹೆಂಗೆ ಡಿಟ್ಟು ಇಬ್ಬರದು ಸೇಮ್. ಆದರೆ ಮಧ್ಯದಲ್ಲಿರೋದು ಮಾತ್ರ ಮಧ್ಯ ಮತ್ತು ಸೈಡ್ ಎಲ್ಲ ಚೇಂಜ್. ಈಗ ಸ್ಲಿಪ್ಪರ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಈಗ ವಾಪಸ್ಸು ರೂಮ್ಗೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಅಮ್ಮನ ಇಟ್ಕೊಂಡಿದ್ವಿ. ಒಂದಲ್ಲ ಎರಡಲ್ಲ 3-4 ಸತಿ ತಗ್ಗಿಸ್ಕೊತದೆ. ನನಗೂ ಸಾಕಾಗೈತೆ. ಇನ್ನೊಂದು ಸತಿ ತಗ್ಗಿಸ್ಕೊಂಡ್ರೆ ನಾನು ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ನಂಗಂತೂ ಆಗಲ್ಲ. ಮತ್ತು ಇನ್ನೊತ್ತಿಗೆ ಇನ್ನು ತೆಗಿಯೋದು ದೇವಸ್ಥಾನ ಇನ್ನು 4 ಗಂಟೆಗೆ. ತೆಗುತ್ತೆ. ತೆಗ್ದಾದ್ಮೇಲೆ ನಾವೀಗ ರೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ ರೂಮ್ಗೆ. ನಮ್ಮ ಅತ್ತೆಯವರು ಬರ್ತಾ ಇದ್ದಾರೆ. ಪ್ರಸಾದ ತಗೋಬೇಕಂತ ಅಲ್ಲಿ ಕ್ಯೂ ಇದೆ. ನಂಗೂ ಸಾಕಾಗೋಯ್ತು. ಈಗ ಹೊರಡ್ತಾ ಇದೀವೆಲ್ಲ ವಾಪಸ್ಸು. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಆಟೋ ಬರ್ತಾಯಿದೆ. 7 ಗಂಟೆಗೆ ಟ್ರೈನ್ ಇದೆ. ಬೆಂಗಳೂರಿಗೆ ಹೋಗೋಣ. ನಮ್ಮ ಸಿಂಚಕ ಎಲ್ಲ ಹೋಗ್ಬಿಟ್ಟಿದ್ರೆ. ಇದು ಚಂದು
ಮ್ಯಾಗಿ ಬತ್ತು ನೋಡಿ ಯಾರೋ ಬಂದಿದ್ರೆ ಮೇಕೋದ್ರು. ನಮ್ಮ ಅತ್ತೆ ಅವರು ಹೊರಡೋಗಿದ್ರೆ ನಾವೀಗ ಹೋಗ್ಬೇಕು. ಮಕ್ಕ ಹೆಂಗ ಕೆಳಗಿಳಿದಾ ಇದ್ದೀವಿ ನಾವು. ನೋಡ್ಬೋದು ನಮ್ಮ ಚಂದು ಬೋಂದು ಸಿಂಚಾಯ್ ಇಲ್ಲಿದ್ದಾರೆ. ನಾನು 3rd ಫ್ಲೋರ್ಗೆ ಹೋಗ್ಬೇಕು ಮಾಮ್ಸ್. ಬಾ ಲಗೇಜ್ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕಾಗ್ತಿಲ್ಲ. ಸಾಹಸ ಮಾಡ್ಬಿಡಿ ನೋಡಿ, ನಾವು ಮತ್ತೆ ಸಾಹಸ ಮಾಡ್ತಾ ಇದ್ದೀನಿ. ಈಗ ನನ್ನ ಅಂತ ನನಗೀಗ ಚೆನ್ನಾಗಿದೆ. ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ಅಕ್ಕ ಅವರು ಪ್ಲ್ಯಾಟ್ಫಾರ್ಮ್ ನೋಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ಟ್ರೈನ್ಗೆ ಹೋಗ್ಬೇಕು. ತೋರಿಸ್ತೀನಿ ತಡೀರಿ. ಈಗ ಊಟ ಮಾಡ್ತಾ ಇದ್ದೀನಿ ನೋಡಿ. ಒಂಚೂರ ಅಯ್ಯೋ ಮಗನೇ ವಿಡಿಯೋನೇ ಕಿತ್ತಿಲ್ಲ. ಹೊಟ್ಟೆ ಹಶ್ವಾಗ್ಬಿಟ್ಟು ಗಬ 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 ಅಂತ ತಿಂತವನೆ. ಹಂಗೆ ಹಸಿಬೇಕು. ಸದ್ಯ ಹೆಂಗೋ ಚಪಾತಿ ತಂದಿದ್ದು, ಎಲ್ಲರಿಗೂ ಚಪಾತಿ ಅಡ್ಜಸ್ಟ್ ಆಯಿತು. ಚೆನ್ನಾಗೈತೇನೋ ಬಾತು? ಚೆನ್ನಾಯ್ತಾ? ತಿನ್ನು. ಒಂದು ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು. ಟ್ರೈನು ಅರ್ಧ ಗಂಟೆ ಡಿಲೇ ಆಗೈತೆ. 7:15 ಬರ್ತದಂತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋದೇ ಕೆಲಸ. ನೋಡ್ಬೋದು ಅಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಬರ್ತಡೇ ಇರಬೇಕು ಅದಕ್ಕೆ. ನೋಡ್ಬೋದು ಈಗ ಟೈಮ್ ಸಿಕ್ತು, ನಾವು ಓದ್ತಿದ್ದೀವಿ. ಬಿಸ್ಕೆಟ್ ತಿಂತಾ ಇದ್ದೀನಿ. ಇದರಲ್ಲಿ ಅವರಿಬ್ಬರು ಇದ್ದಾರೆ. ಈಗ ಟೈಮು 10:20 ಇನ್ನೂ ಮನೆ ಕೇಳಿ ಮಾಡ್ಕೊಂಡಿಲ್ಲ. ಎಲ್ಲ ಹೆಚ್ಚಾಗಿದ್ದಾರೆ. ನಮ್ಮ ಹತ್ರ ಊಟ ಆಗಿದೆ. ಸುಸ್ತಾಗ್ಬಿಟ್ಟಿದೆ ನಂಗೆ. ನಮಗೆ ತಲೆ ಬರ್ತಾಯಿಲ್ಲ. ಅನಿಸುತ್ತೆ ಇದು ನಿಂತ್ಕೊಳ್ಳುತ್ತೆ, ಆಮೇಲೆ ಹೋಗುತ್ತೆ, ಹೋಗುತ್ತೆ. ಈಗ ಮೈಸೂರು ಟ್ರೈನ್ ಬರೋಕ್ಕೆ ಏನು ಸ್ವಲ್ಪ ಹೊತ್ತಿಗೆ ನಾವು ಹೊಡೆದಿದ್ದೀವಿ. 5 ಗಂಟೆ ಎಲ್ಲ ಕೂತಿದ್ದೀರಿ. ಬ್ಯಾಂಗ್ಳೂರಲ್ಲಿ ಕಾಯ್ತಾ ಇದ್ದೀವಿ ಮೈಸೂರು ಟ್ರೈನ್ಗೆ. ಆಮೇಲೆ ಎದ್ದ ನೋಡಿದ್ರೆ ಸುತ್ತ ಚಳಿ ಆಗೋಯ್ತೆ. ನೋಡ್ಕೊಂಡು ಎಲ್ಲರೂ ನೋಡ್ಕೊಂಡು ಹೆಂಗಿಗೂ ಮಾಡ್ತೀನಿ. ಅದೇ ಅಯ್ಯೋ ಈಗ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಧುರಡೆ ಮತ್ತು ಕಾವೇರಿ ಕುಡಿತಾ ಇದ್ದೀನಿ. ಅವಳು ಅಷ್ಟೇ. ಪಾಪ ನಮ್ಮಮ್ಮ ಏನೂ ತೊಗೊಂಡಿಲ್ಲ. ನಮ್ಮ ಅತ್ತನೂ ನೋಡ್ಬೋದು ನಮ್ಮಮ್ಮ ಹೇಗಾದರು. ಈಗ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಧುರಡೆ ಮತ್ತು ಕಾವೇರಿ ಕುಡಿತಾ ಇದ್ದೀನಿ. ಅವಳು ಅಷ್ಟೇ. ಪಾಪ ನಮ್ಮಮ್ಮ ಏನೂ ತೊಗೊಂಡಿಲ್ಲ. ನಮ್ಮ ಅತ್ತನೂ ನೋಡ್ಬೋದು ನಮ್ಮಮ್ಮ ಹೇಗಾದರು. ಹೆಂಗೆ ತೆಗಿತದೆ ಅಲ್ಲಮ್ಮ.
ಮತ್ತೆ ಹೋಗ್ಬಿಡ್ತೀನಿ ಹಂಗೆ ಮಾಡಿ ನೋಡೋ ನಿಂಚಿರು ಒಳಗೆ ಮಾತಾಡು. ಈಗ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. 8:15 ಕರೆಕ್ಟಾಗಿ 8:15 ಬಂದಿದ್ದೀವಿ. ನೋಡ್ಬೋದು ಮೈಸೂರ ಹೆಂಗಿದೆ ಅಂತ. ನಾನು ಸೂಟ್ ಕೇಸ್ ಎತ್ಕೊಬತ್ತಾ ಇದ್ದೀನಿ. ನಮ್ಮ ಅಕ್ಕ ಅವರು ಆಟೋ ಬುಕ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಹೋಗೋದೆ ಬಸ್ ಸ್ಟ್ಯಾಂಡ್ಗೆ. ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಸ್ಕೂಟ್ರ್ ತಗೊಂಡು ಊರಿಗೆ ಹೋಗೋದೆ. ನಾನು ಟಿ ವಿ ನೋಡೋದೆ ಅಷ್ಟೇ. ಈಗ ಅಲ್ಲಿ ನೋಡ್ಬೋದು ನಮ್ಮಮ್ಮ ಅವರು ಹೋಗ್ತಾ ಇದ್ದಾರೆ. ಪಂಜಾಬಿ ಆರ್ಮಿ ಅವರು ಹೇಳಿ ನಮ್ಮಮ್ಮ ಅವರು ಹೋಗ್ತಾ ಇದ್ದಾರೆ. ನಾನು ಅವ್ರ ಹಿಂದೆ ಬರ್ತಾ ಇದ್ದೀನಿ. ನೋಡ್ಬೋದು ಆಟೋ ಯಾವ ಥರ ಮೈಸೂರು ಸ್ಯಾಂಡಲ್ ಸೋಪ್ ಆಟೋ ಹೆಂಗೈತೆ ಅಪ್ಪ. ಮೈಸೂರು ಸ್ಯಾಂಡಲ್ ಸೋಪ್ ಆಟೋ ಇದು. ಈಗ ಮನೆಗೆ ರೀಚ್ ಆಗಿದ್ವಿ. ಓಕೆ ಸಿಗೋಣ ನೆಕ್ಸ್ಟ್ ಬಾಯ್.